ಸರ್ ನೀವು ನೋಡಿರೋಂಗೆ ತುಂಬಾ ಕಂಟೆಂಟ್ ಓರಿಯೆಂಟೆಡ್ ಚೂಸ್ ಮಾಡ್ತಾರೆ ಅಂಡ್ ನನಗೂ ಅದೇ ತರನೇ ಇಷ್ಟ. ಈ ಗರ್ಲ್ ನೆಕ್ಸ್ಟ್ ಡೋರು ಇಲ್ಲ ನಿಮ್ ನೇಬರ್ಸು ಆ ತರ ಫೀಲ್ ಅಲ್ಲಿ ಇಡೀ ಸಿನಿಮಾ ಇರುತ್ತೆ. ನಾನೇನ್ ಅನ್ಕೊಂತದೆ ಈ ಮಕ್ಕಳೆಲ್ಲ ಹಠ ಮಾಡಿ ನಮಗೆ ಪಿಜ್ಜಾ ಕೊಟ್ರೇನೆ ನಾನು ಇವಾಗ ಆಕ್ಟಿಂಗ್ ಮಾಡೋದು, ಚಾಕ್ಲೇಟ್ ಕೊಟ್ರೇನೆ ವೆರಿ ವೆರಿ ಫೋಕಸ್ಡ್, ಒಂಚೂರು ಸ್ಮಾಲ್ ಟಾಕ್ಸ್ ಮಾಡಲ್ಲ ಅವರು. ಹಲೋ ಸರ್, ಗುಡ್ ಮಾರ್ನಿಂಗ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ರಕ್ಕಸಪುರದೋಳು ಸಿನಿಮಾ ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತದೆ. ನಮ್ಮ ಕನ್ನಡ ಪಿಕ್ಚರ್ ಕಡೆಯಿಂದ ನಾವು ಕಲಾವಿದರನ್ನು ಮಾತನಾಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ, ಸರಣಿ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಸೊ ಈ ಸಿನಿಮಾದಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನು ಮಾಡಿರುವಂಥದ್ದು ಅರ್ಚನಾ ಕೊಟ್ಟಿಗೆ ಅವರು. ತುಂಬ ಕ್ವಶನ್ಸ್ ಇದೆ ಕೇಳೋಕ್ಕೆ, ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಅರ್ಚನಾ ಅವರೇ, ಹೇಗಿದ್ದೀರಾ? ನಮಸ್ಕಾರ ಮ್ಯಾಮ್. ಓಕೆ, ಆಫ್ಟರ್ ಮ್ಯಾರೇಜ್ ಹೇಗೆ ನಡೀತಾ ಇದೆ ಜೀವನ? ಸ್ಲೋ ಆಗಿ ನಡೀತಾ ಇದೆ, ಚೆನ್ನಾಗಿದೆ. ಅಂದ್ರೆ ಇಷ್ಟಪಟ್ಟವ್ರನ್ನೇ ಮದುವೆ ಆಗಿರೋದು ಅದೊಂದು ಖುಷಿ. ಸಿನಿಮಾ ಅಂತ ಬಂದಾಗ ರಕ್ಕಸಪುರದೋಳು, ನಿಮ್ಮ ಒಂದು ಸಿನಿಮಾ ಜರ್ನಿಯಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್? ನನ್ಗೆ ರಾಜ್ ಬಿ ಶೆಟ್ಟಿ ಅವರು ಹಾಗೆ ರವಿವರ್ಮ ಮಾಸ್ಟರ್ ಅವರು ಅವ್ರವ್ರ ಕ್ರಿಯೇಟಿವ್ ವೇನಲ್ಲಿ ನನಗೆ ಸಿಕ್ಕಾಪಟ್ಟೆ ಅಡ್ಮೈರ್ ಮಾಡ್ತೀನಿ. ಅಂಡ್ ಅವರಿಬ್ರು ಜೊತೆ ನಾನು ಕೆಲಸ ಮಾಡಿರೋದು ನನಗೆ ತುಂಬಾ ಖುಷಿ ಇದೆ. ರಾಜ್ ಸರ್ ನೀವು ನೋಡಿರೋಂಗೆ ತುಂಬಾ ಕಂಟೆಂಟ್ ಓರಿಯೆಂಟೆಡ್ ಚೂಸ್ ಮಾಡ್ತಾರೆ ಅಂಡ್ ನನಗೂ ಅದೇ ತರನೇ ಇಷ್ಟ. ನನ್ಗೆ ನೀವ್ ಇವಾಗ ಆಫ್ ಕ್ಯಾಮ್ರಾ ಅಯ್ಯನ ಮನೆ ಹೇಳಿದ್ರಿ, ನಾನು ಸ್ವಲ್ಪ ಆ ತರನೇ ಪಾತ್ರಗಳು ಹುಡುಕಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಅಂಥದ್ದು ನನ್ಗೆ ಸಿಕ್ಕಿರೋದು ತುಂಬಾ ಖುಷಿ ಆಯ್ತು. ಈ ಸಿನಿಮಾಕ್ಕೆ ನೀವು ಹೇಗೆ ಆಯ್ಕೆಯಾದ್ರಿ? ಹಾಗೆ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತು? ರವಿವರ್ಮ ಮಾಸ್ಟರ್ ಜೊತೆ ಒಂದು ಸಿನಿಮಾ ಮಾಡಿದ್ದೆ ನಾನು ಇದಕ್ಕಿಂತ ಮುಂಚೆ. ಅದ್ರಲ್ಲಿ ಅವ್ರು ನನ್ನ ಮೀಟ್ ಆಗಿದ್ರು. ಮೇ ಬಿ ಕತೆ ಕೇಳಿದಾಗ ಅವರಿಗೆ ನಾನು ಈ ರೋಲ್ಗೆ ಆ್ಯಪ್ಟ್ ಆಗಿದ್ದೀನಿ ಅಂತ ಅನಿಸುತ್ತೆ. ಸೊ ಅವ್ರು ಕರೆಸಿ ಕತೆ ಹೇಳಿದಾಗ ನನಗೆ ಐ ವಾಸ್ ಮೋರ್ ದೆನ್ ಹ್ಯಾಪಿ. ತುಂಬ ಖುಷಿ ಆಯಿತು. ನಾನು ಅದೇ ಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲೇ ಹುಡುಕ್ತಾ ಇದ್ದೆ. ಖುಷಿ. ನಿಮ್ಮ ಅಯ್ಯನ ಮನೆ ಸೀರೀಸ್ ನೋಡಿದಾಗ ತುಂಬ ಖುಷಿ ಆಯಿತು. ಮತ್ತು ನಾನು ಪರ್ಸ್ನಲಿ 2 ಟೈಮ್ಸ್ ನೋಡಿದ್ದೀನಿ. ಅಂದರೆ ನಿಮ್ಮ ಕ್ಯಾರೆಕ್ಟ್ರು, ನೀವು ಆ್ಯಕ್ಟ್ ಮಾಡಿರೋದು, ಆ ಕತೆ, ಒಂದು ಲೊಕೇಶನ್ನು ಒಂದಕ್ಕೊಂದು ತುಂಬ ಚೆನ್ನಾಗಿ ಸಿಂಕ್ ಆಯಿತು. ಸೊ ಆ ರೀತಿ ಪಾತ್ರಗಳೇ ಯಾಕೆ ಇಷ್ಟ ಆಗುತ್ತೆ? ಏನೋ ಗೊತ್ತಿಲ್ಲ ಮ್ಯಾಮ್, ನನ್ನ ತಲೆಯಲ್ಲಿ ನಾನು ಹೀಲ್ಸ್ ಹಾಕೊಂಡು ಕ್ಯಾಟ್ ವಾಕ್ ಮಾಡಿ ಇದೆಲ್ಲ ನಾನು ಫುಲ್ ಆಫ್ ಮಾಡ್ತೀನಿ ಅನ್ನೋದು ನನಗಿನ್ನ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಆರ್ಟಿಸ್ಟ್ ಆಗಿ ಆ ಥರ ಹೇಳ್ಬಾರ್ದು, ಎಲ್ಲ ಥರನೂ ಮಾಡಬೇಕು. ಬಟ್ ನನಗೆ ಪರ್ಸ್ನಲಿ ನನಗೆ ಈ ಥರ ಪರ್ಫಾರ್ಮೆನ್ಸ್ ಲುಕ್ಸ್ ಮೇಲೆ ಜಾಸ್ತಿ ಎಲ್ಲಿ ಕಾನ್ಸಂಟ್ರೇಟ್ ಮಾಡಲ್ವೋ ನಂಗೆ ಅಂಥದ್ದು ತುಂಬ ಇಷ್ಟ ಆಗುತ್ತೆ. ಹಾಂ, ಓಕೆ. ರಕ್ಕಸಪುರದೋಳು ಅಂತ ಬಂದಾಗ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರದ ಹೆಸರು ಪಾರ್ವತಿ ಅಂತ. ನೀವೇ ಹೇಳ್ದಂಗೆ ಆಕ್ಚುಲಿ ತುಂಬಾ ರಿವೀಲ್ ಮಾಡಂಗೂ ಇಲ್ಲ. ನನ್ನ ಪಾತ್ರದ ಬಗ್ಗೆ ತುಂಬಾ ಎಲಾಬ್ರೇಟ್ ಆಗಿ ಏನಾದ್ರೂ ಡಿಫ್ರೆಂಟ್ ಆಗಿ ನಾನು ಟ್ರೈ ಮಾಡಿದೀನಿ ಅಂತ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಆತರ ಇಲ್ಲ. ವೆರಿ ಅಂದ್ರೆ ಈ ಗರ್ಲ್ ನೆಕ್ಸ್ಟ್ ಡೋರು ಇಲ್ಲ ನಿಮ್ ನೇಬರ್ಸು ಆ ತರ ಫೀಲ್ ಅಲ್ಲಿ ಇಡೀ ಸಿನಿಮಾ ಇರುತ್ತೆ. ಸಮಥಿಂಗ್ ಡಿಫ್ರೆಂಟ್, ನಾನು ಏನೋ ಸೆಟಪ್ಪೇ ಬೇರೆ ಇರೋದು ಆ ತರ ಇಲ್ಲ. ವೆರಿ ರಿಲೇಟಬಲ್ ಅಂಡ್ ಲಿಟ್ರಲಿ ಗರ್ಲ್ ನೆಕ್ಸ್ಟ್ ಡೋರ್ ವೈಬ್ಸ್ ಇರುತ್ತೆ. ಅಂಡ್ ತುಂಬಾ ಏನೋ ನಾವು ಆಕ್ಟಿಂಗ್ ಮಾಡ್ಬೇಕು ಅಂತಾನು ಜಾಸ್ತಿ ಏನೋ ಮಾಡಿಲ್ಲ. ನಾವು ಹೆಂಗಿದೀವೋ ಹಂಗಂಗೆ ಪಾತ್ರಗಳು ಆ ತರನೇ ಸಿಕ್ಕಿದೆ. ನೀವು ನೋಡಿದ್ರೆ ಇಷ್ಟೊಂದು ಚೆನ್ನಾಗಿ ಬ್ಯೂಟಿಫುಲ್ ಆಗಿದ್ದೀರಾ. ನಿಮಗೆ ಮಗು ಇಷ್ಟು ದೊಡ್ಡ ಮಗಳು ಯಾರು ಹೇಳಿದ್ರು ನಿಮ್ಗೆ? ನಾನು ಅವಳು ಫ್ರೆಂಡ್ಸ್. ಸಾರಿ, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ ಅಂತ. ನಿಮ್ ಫ್ರೆಂಡ್ ಇದಾರಲ್ಲ, ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ? ಸಕ್ಕ ಚುಟಿ ಇಲ್ಲೇ ಇದಾಳಲ್ಲ, ಕರಿಬೋದ ನಾವಿಬ್ರು ಒಟ್ಟೊಟ್ಟಿಗೆ ಇಂಟರ್ವ್ಯೂ ಕೊಟ್ರೇನೆ ಸರಿ. ಹಾ, ಇವಾಗ ನಿನ್ ಬಗ್ಗೆ ಅವ್ರು ಕೇಳ್ತಾ ಇದಾರೆ. ನಾನು ಫ್ರೆಂಡ್ ಅಂತೆ ಅವರು? ಹೌದು. ಓಕೆ. ಇಬ್ರು ಶೂಟಿಂಗ್ ಅಲ್ಲಿ ಹೇಗಿರ್ತಿದ್ರಿ? ಇಬ್ರು ಮಾತಾಡ್ಕೊಂಡು ಚೆನ್ನಾಗಿರ್ತೀವಿ. ಅವ್ರು ಖುಷಿ ಆಗುತ್ತೆ, ಚೆನ್ನಾಗಿರ್ತೀವಿ, ಅಷ್ಟು ಬಿಟ್ರೆ ಏನೋ ಅವ್ರು ಹೇಳ್ತಿಲ್ಲ. ಇಲ್ಲ ಇವಳು ಸಖತ್ ಚೂಟಿ ಇದ್ದಾಳೆ. ಯಾವ ಡೈಲಾಗ್ ಕೊಟ್ರು ನಮ್ ಡೈಲಾಗು ಇವಳು ನೆನ್ಪಿಟ್ಕೊಂಡಿರ್ತಾಳೆ. ನಾವೇನೋ ಒಂದ್ ಫ್ಲೋನಲ್ಲಿ ತೊದಲ್ಬಿಟ್ರೆ ಅದಲ್ಲ ಇದು ಅಂತ ಇವಳು ಹೇಳೋದು. ನನ್ಗೆ ಇವಳು ಮುಂದೆ ತೊದಲ್ಬಾರ್ದು ಅಂತ. ನಾನು ಏನ್ ದೊಡ್ಡದೋ ಚಿಕ್ಕದೋ ಡೈರೆಕ್ಟರ್ ಓಕೆ ಮಾಡ್ತಾರೋ, ಇವಳ ಮುಂದೆ ಏನಾದ್ರು ತೊದಲ್ಬಿಟ್ರೆ ಅದಲ್ಲ ನಿಮ್ ಡೈಲಾಗ್ ಇದು ಗೊತ್ತಿಲ್ವಾ ನಿಮ್ಗೆ ಅಂತ ಹೇಳಿ. ಅಷ್ಟೊಂದು ಮೆಮೊರಿ ಪವರ್ ನೋಡಿ. ಏನೋ ನೋಡಿ ಕೇಳ್ದೆ ಅವಾಗ್ಲೇ, ಡೈಲಾಗ್ಸ್ ಇಷ್ಟು ಉದ್ದ ಇರುತ್ತೆ, ಹೆಂಗ್ ನೆನ್ಪಿಟ್ಕೊಂತೀರಾ ಅಂತ. ನಾನು ಬಾದಾಮಿ ತಿಂತೀನಿ. ನಾನು ಮೋಸ್ಟ್ಲಿ ಅದೊಂದು ಬಿಟ್ಟು ಬೇರೆ ಎಲ್ಲ ತಿಂದಿದ್ದೀನಿ ಅನ್ಸುತ್ತಲ್ಲ. ನೀವು ಜೋಳದ ರೊಟ್ಟಿ ಜಾಸ್ತಿ ತಿಂತೀರಿ ಅದಕ್ಕೆ. ಓಕೆ, ನೀವಿಬ್ರು ಹೇಗಿರ್ತಿದ್ರಿ ಸೆಟ್ ಅಲ್ಲಿ? ಇವಾಗ ನಾವು ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡ್ತಾ ಇದೀವಿ, ಸೆಟ್ ಅಲ್ಲಿ ಜಗಳ ಆಡ್ತಾ ಇದ್ವಿ. ಜಗಳ ಆಡ್ತಿದ್ರಾ? ಹೇಗೆ?
ಏನಕ್ಕೆ ಹೇಳು. ಏನಿಗ್ ಜಗಳ? ಇವಳು ತರ್ಲೆ ರೇಗಿಸ್ತಾ ಇದ್ಲು ನನ್ಗೆ ಜಾಸ್ತಿ. ರೇಗ್ಸೋದು ನಿಜ? ನೋಡಕ್ಕೆ ನೋಡಿದ್ರೆ ಹಿಂಗ್ ನೋಡಿದ ತಕ್ಷಣ ನಂಬಾರ್ದು. ಫುಲ್ ಅಮಾಯಕಿ ತರ ಅವಾಗ್ಲೇ ಇಲ್ಲ ಅಲ್ಲ? ಹಿಂಗೆ ತರ್ಲೆ ಮಾಡ್ಕೊಂಡು ಮಾತಾಡೋದು. ಓಕೆ, ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ ಅಭಿನಯಿಸಿದಂತಹ ಅನುಭವ ಹೇಗಿತ್ತು? ರಾಜ್ ಸರ್ ಬ್ರಿಲಿಯಂಟ್. ಅಂದ್ರೆ ನಾನು ಏನೋ ಒಂದು ಸಿಚುವೇಶನ್ ಅಲ್ಲಿ ನೋಡಿ ಏನ್ ಇಷ್ಟು ಬ್ರಿಲಿಯಂಟ್ ಇವ್ರು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಇವಳ ಜೊತೆ ಏನೋ ತರ್ಲೆ ಮಾಡ್ತಾ ಇರ್ತಾರೆ. ಏನ್ ಇವ್ರು ಹಿಂಗ ಆಡ್ತಾ ಇದಾರೆ ಅನ್ನೋಷ್ಟ್ರಲ್ಲಿ ಇನ್ನೊಂದ್ ತರ ಸರ್ಪ್ರೈಸ್ ಕೊಡೋದು. ಇಸ್ ಒಂಥರ ಕಂಪ್ಲೀಟ್ ಪ್ಯಾಕೇಜ್. ತರ್ಲಿ ಇವಳ ಜೊತೆ ಸೇರ್ಕೊಂಡು ಇವಳ ಜೊತೆನೂ ಒಂದ್ 4 ಅವರ್ ಮಾತಾಡಿಸ್ತಾ ಇರ್ತಾರೆ. ಡಿರೆಕ್ಟರ್ ಜೊತೆ ಒಂದ್ 4 ಅವರ್ ಸೀರಿಯಸ್ ಕಾನ್ವರ್ಸೇಷನ್ ಮಾಡ್ತಿರ್ತಾರೆ. ನಾನೇನಾದ್ರು ಕ್ವೆಶನ್ ಕೇಳಿದಾಗ ಅದು ಇನ್ ಡೆಪ್ತ್ ಆನ್ಸರ್. ನಾನು ಯಾವ್ದೋ ಒಂದು ರ್ಯಾಂಡಮ್ ಆಗಿ ಏನೋ ಕೇಳಿರ್ತೀನಿ, ಬಟ್ ಅವ್ರು ಅದ್ ಆನ್ಸರ್ ಮಾಡಿರೋ ರೀತಿ ನೋಡಿ ನಾನು ತುಂಬಾ ಡೀಪ್ ಆಗಿ ಆನ್ಸರ್ ಮಾಡ್ತಾರೆ. ನನ್ಗದು 1-2 ದಿನ ಆದ್ಮೇಲೆ ನನಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ, ಇದ್ದ ಹೇಳಿದವರು ಅಂತ. ವೆರಿ ಇಂಟೆಲಿಜೆಂಟ್. ಅಂಡ್ ಸ್ವಲ್ಪ ಕಮ್ಮಿ ದಿನನೇ ಸಿಕ್ತು ಅವ್ರ ಜೊತೆ ಕೆಲಸ ಮಾಡಕ್ಕೆ. ಇನ್ನ ಒಂದ್ ಪಿಕ್ಚರ್ ಅಲ್ಲಿ ಜಾಸ್ತಿ ಜನ ಮಾಡಿದ್ರೆ ನಾನು ತುಂಬಾ ಇಂಟೆಲೆಕ್ಚುವಲ್ ಆಗಿ ನಿಮ್ಗೆ ಆನ್ಸರ್ಸ್ ಕೊಡ್ತೀನಿ ನೆಕ್ಸ್ಟ್ ಟೈಮ್. ಇವ್ರಿಗೇನೋ ಹೇಳ್ತಾ ಇದ್ರು, ಇವ್ರು ಅವಾಗ್ಲೇ ಬರೀ ನನ್ಗೆ ಒಗಟ್ ಕೇಳ್ತಾ ಇದ್ರು, ಒಗಟ್ ಕೇಳ್ತಾ ಇದ್ರು ನನ್ನ ಹತ್ರ ಅಂತ ಇವ್ರು ಹೇಳ್ತಾ ಇದ್ರು. ನಿಮಗೆ ಏನೇನೋ ಕೇಳ್ತಿ, ಇವಳೇ ಆನ್ಸರ್ ಮಾಡ್ತಾ ಇಲ್ಲ, ನನಗೆ ಗೊತ್ತೇ ಗೊತ್ತಿರ್ಲಿಲ್ಲ. ಯಾವ್ದು ನಿಂಗೆ ಯಾವ್ದಾರು ನೆನ್ಪಿದ್ಯಾ? ಅಂಗಣ ಮಂಗಣ ಅಂಗಿ ಮುಚ್ಕೊಂಡು ಹಿಂಗಣ ಆದ್ರೆ ಬಾಳೆಹಣ್ಣು. ಅದಕ್ಕೆ ಆನ್ಸರ್ ಏನು? ಬಾಳೆಹಣ್ಣು. ಇನ್ನೊಂದು ಇದು ಜಬ್ಬಿದ್ರೆ ಊರು ತುಂಬಾ ಮಕ್ಕಳು ಅಂದ್ರೆ ಬೆಳ್ಳುಳ್ಳಿ. ನೋಡ್ರಿ ಈ ತರ ಅವರು ಆನ್ಸರ್ ಮಾಡ್ತಾರೆ ಎಲ್ಲ. ನಂಗೆ ಗೊತ್ತಾಗ್ತಿಲ್ಲ. ಹೌದಾ? ನಿಮಗೆ ಕೇಳ್ತಿರ್ಲಿಲ್ವಾ? ನಾನು ಹೇಳಲ್ಲ ಅಂತ ಗೊತ್ತು ನೋಡಿ. ಕೇಳ್ತಿದ್ರು, ನೀನ್ ಹೇಳು ಎಲ್ಲ ಹೇಳ್ತಾ ಇದ್ರು. ಅಮ್ಮ ಗೊತ್ತಾಗ್ತಿರ್ಲಿಲ್ಲ. ಅಮ್ಮನ ಫ್ರೆಂಡ್. ಅಮ್ಮ ಮಗಳು ಬಾಂಡಿಂಗ್ ಹೆಂಗ್ ವರ್ಕ್ ಆಗಿದೆ? ಅದ್ ನಂಗೆ ಕೇಳ್ಬೇಕು ನೀವು. ಸಾರಿ, ಫ್ರೆಂಡ್ಶಿಪ್ ಬಾಂಡಿಂಗ್. ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ನನ್ ಮಗಳು ಪಾತ್ರನೇ ಮಾಡಿ. ಇವಾಗ ಬಂತು ವಿಷಯ. ನಾನು ಸಂತೂರ್ ಮಾಮ್ ಬೈ ದ ವೇ. ಅದು ಆಡಿಯನ್ಸ್ಗೆ ಗೊತ್ತಾಗುತ್ತೆ. ಇಲ್ಲ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನಂಗೆ ನನ್ ತಲೆಯಲ್ಲಿ ಮಕ್ಕಳಂದ್ರೆ ಇರಿಟೇಟಿಂಗು ಅಂತ ಕಿವಿ ಮುಚ್ಕೊ. ಮಕ್ಕಳಂದ್ರೆ ಇರಿಟೇಟಿಂಗ್ ಜೊತೆ ಎಲ್ಲ ಹೆಂಗ್ ಆಕ್ಟ್ ಮಾಡೋದು, ಏನೋ ನಾವೇನೋ ಒಂದ್ ಚೆನ್ನಾಗಿ ಮಾಡ್ಬಿಟ್ಟಿರ್ತೀವಿ, ಇವರಿಂದ ತಿರ್ಗಾ ಆಗತ್ತೆ ಅಂತ ಆ ತರ ಇತ್ತು. ಶಿ ಪ್ರೂವ್ಡ್ ಎವ್ರಿಥಿಂಗ್ ರಾಂಗ್. ಇವಳು ತುಂಬಾ ಚೆನ್ನಾಗಿ ಅಂದ್ರೆ ಪಟ್ 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 ಅಂತ ಮಾಡ್ತಾಳೆ. ಅಂಡ್ ಒಂದು ದಿನಾನು ಕ್ರ್ಯಾಂಕಿನೇ ಆಗಿಲ್ಲ. ನಾನೇನ್ ಅನ್ಕೊಂತ ಇದ್ದೆ, ಈ ಮಕ್ಕಳೆಲ್ಲ ಹಠ ಮಾಡಿ ನಮಗೆ ಪಿಜ್ಜಾ ಕೊಟ್ರೇನೆ ನಾನು ಇವಾಗ ಆಕ್ಟಿಂಗ್ ಮಾಡೋದು, ಚಾಕ್ಲೇಟ್ ಕೊಟ್ರೇನೆ. ಒಂದು ದಿನ ಬಿಟ್ರೆ ಏನು ತಿನ್ನಲ್ವಂತೆ ಇವಳು ತಿಂದಿರ. ನೀವು ಲಂಚ್ ಟೈಮ್ ಅಲ್ಲಿ ಅವ್ರ ಅಮ್ಮ ಏನ್ ತಿನ್ನಿಸ್ತಾ ಇದ್ರು ಅಷ್ಟೇ. ನನಗೆ ಏನೋ ಮಧ್ಯ ಅದ್ಬೇಕು ಇದ್ಬೇಕು ಇಲ್ಲ, ಕೊಟ್ರೇನೆ ನಾನು ಆಕ್ಟಿಂಗ್ ಇಲ್ಲ ಹಂಗಂತ ಆತರ ಮಾಡೋರು ತಪ್ಪು ಅಂತ ನಾನು ಹೇಳ್ತಾರೆ. ಇವಳು ಹಂಗ್ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಮಕ್ಕಳು ನಾನು ಹಂಗೆ ಮಾಡಿರ್ತಾ ಇದ್ದೆ ಚಿಕ್ಕ ವಯಸ್ಸು. ಅಂದ್ರೆ ಮಕ್ಳಂತಂದ್ರೆ ದೂರ ದೂರ. ಮತ್ತೆ ನನ್ಗೆ ಹಿಂಗೆ ನೀವೇ ಅಂದ್ರೆ ನಿಮ್ಕಿನ ರೀ, ನಾನು ಬರಲ್ಲ, ನೀವೇ ಏನಾದ್ರು ಕೇಳ್ಬೇಕು. ಓಕೆ, ನೆಕ್ಸ್ಟ್ ರಕ್ಕಸಪುರದಳು ಒಂದು ಬಹುತಾರಾಂಗಣ ಇರುವಂತಹ ಸಿನಿಮಾ. ಒಬ್ಬೊಬ್ರು ಫಸ್ಟ್ ರವಿ ಸಾರಂಗ್ ಅವರ ಫಸ್ಟ್ ಡೈರೆಕ್ಟೆಡ್ ಮೂವಿ. ಬಟ್ ನಾನು ಅವಾಗ್ಲಿಂದ ಒಂದಷ್ಟು ಜನರನ್ನ ಮಾತಾಡ್ಸ್ತಾ ಬಂದೆ. ನೀವು ಮಾತಾಡಿದ್ರಿ, ಸಿನಿಮಾಟೋಗ್ರಫರ್ ಮಾತಾಡಿದ್ರು, ಇವ್ರು ಮಾತಾಡಿದ್ರು. ಸೊ ನಂಗೆ ಅವ್ರ ಫಸ್ಟ್ ಡೈರೆಕ್ಷನ್ ಸಿನಿಮಾ ಅಂತಾನೆ ಅನ್ನಿಸ್ತಾನೆ ಇರಲಿಲ್ಲ. ಪಕ್ಕಾ ಎಲ್ಲ ಪ್ಲಾನ್ ಮಾಡ್ಕೊಂಡು ಸೆಟಲ್ಡ್. ಅವ್ರು ಆಕ್ಚುಲಿ ತುಂಬಾ ವರ್ಷದಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಐ ಥಿಂಕ್ ಪ್ರೇಮ್ ಸರ್ ಜೊತೆ ಅವ್ರು ಕೆಲಸ ಮಾಡಿದ್ದಾರೆ. ಫಸ್ಟ್ ಟೈಮ್ ಅಂತ ಅನ್ಸದೇ ಇಲ್ಲ. ವೆರಿ ವೆರಿ ಫೋಕಸ್ಡ್. ಒಂಚೂರು ಸ್ಮಾಲ್ ಟಾಕ್ಸ್ ಮಾಡಲ್ಲ ಅವರು. ಹಲೋ ಸರ್, ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಹಿಂಗೆ ಫುಲ್ ಸೀರಿಯಸ್ ಆಗಿರ್ತಾರೆ ಅವ್ರು. ಆ ತರ ಅವ್ರು. ನಮ್ದು ಇದೇ ಶೂಟಿಂಗ್ಗೆ ಮುಗಿದ್ಮೇಲೆ ಇನ್ನೇನು ಸರ್ ಬರ್ತೀನಿ, ಥ್ಯಾಂಕ್ ಯು, ಚೆನ್ನಾಗಿತ್ತು, ಥ್ಯಾಂಕ್ ಯು ಮೇಡಮ್, ಅವಾಗೆ ಮಾತಾಡ್ಸಿದವ್ರು. ಅಲ್ಲಿವರೆಗೂ ಮಾತಾಡ್ಸಿಲ್ಲ. ಓಕೆ, ನಾನು ಸಿನಿಮಾಟೋಗ್ರಫರ್ ಡೇವಿಡ್ ಸರ್ನ ಮಾತಾಡಿಸ್ತಾ ಇದ್ದೆ. ಅವ್ರು ಹೇಳಿದ್ರು ನಂಗೆ ಶೂಟಿಂಗ್ ಅಲ್ಲಿ ಕೆಲವೊಂದು ಭಯಾನಕ ಅನುಭವ ಆಯ್ತು ಅಂತ. ಸೊ ನಿಮಗೇನಾರ ಏನೂ ಆಗಿಲ್ಲ. ಏನಾಯ್ತಂತೆ? ಶೂಟ್ ಅಂದ್ರೆ ಟೀಸರ್ ಅಲ್ಲಿ ಕೆಲವೊಂದು ಟ್ರಿಕ್ಕಿ ಆಗಿರುವಂತಹ ಸಿಚುವೇಶನ್ಸ್ ನ ಅಲ್ಲಿ ಆಡ್ ಮಾಡಿದ್ದಾರೆ. ಬೆಂಕಿ ಹತ್ಕೊಳ್ಳೋದು, ಗಾಡಿ ಮುಟ್ಕೊಳ್ಳೋದು, ಆ ರೀತಿ. ಅಂದ್ರೆ ನಿಮಗೆ ಯಾವ ರೀತಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಯ್ತಾ? ಇಲ್ಲ, ನನ್ಗೆ ಸೆಟ್ಟಲ್ ಆಕ್ಸಿಡೆಂಟ್ಸ್ ತರ ಆತರ ಏನೂ ಆಗಿಲ್ಲ. ಮೇ ಬಿ ಅವ್ರು ಶೂಟ್ ಮಾಡೋವಾಗ ಆಗಿದೆ. ನಂದು
ಥ್ಯಾಂಕ್ ಗಾಡ್. ನಿಮ್ ಪಾರ್ಟ್ ಅಲ್ಲೆಲ್ಲ ಏನಾಗಿಲ್ಲ ಅಷ್ಟೆಲ್ಲ ಮಾಡ್ಬೇಕಾದ್ರೆ. ಓಕೆ, ನೀವು ಅವಾಗ್ಲೇ ಏನೋ ಏಟ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಇದ್ರಿ, ಎಲ್ಲಿ? ಒಂದ್ ಶಾರ್ಟ್ ಅಲ್ಲಿ ತಲೆಗೆ ಹೊಡೆಯೋ ಸೀನು ನಿಜವಾಗ್ಲೂ ಹೊಡೆದ್ಬಿಟ್ಟ ಅವ್ನು ಜೋರಾಗ. ಜೋರಾಗಿ. ಅಷ್ಟೇ, ಏನು 1 ಸೆಕೆಂಡ್ ಅಂತೂ ಅಷ್ಟೇ. ಇವಾಗೇನಿಲ್ಲ. ಇವಾಗ ನೀವ್ ಹೇಳ್ಬೇಕು, ನಾನು ನಾರ್ಮಲ್ ಆಗಿದ್ದೀನಿ ಅನ್ಸ್ತಾ ಇದೆಯಾ ನಿಮ್ಗೆ? ಇಲ್ಲ ಇಲ್ಲ, ನಾರ್ಮಲ್ ಆಗಿದ್ದೀರಾ. ಅಂದ್ರೆ ನಂಗೇನೋ ಆಗಿಲ್ಲ. ನಾರ್ಮಲ್ ಆಗಿದಾರಲ್ಲ ಅಷ್ಟೇ, ಅದೆಲ್ಲ ಏನ್ರಿ ಇಲ್ಲ ಅಲ್ಲ. ಓಕೆ, ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಹೇಗಿತ್ತ? ಒಳ್ಳೆ ಊಟ ಕೊಡ್ತಾ ಇದ್ರು. ಹೇಳು, ಏನೇನ್ ಪ್ರೊಡಕ್ಷನ್ ಏನೇನ್ ಕೊಡ್ತಾ ಇದ್ರು? ಒಳ್ಳೆ ಎಲ್ಲ ವ್ಯವಸ್ಥೆ, ಎಲ್ಲ ಕ್ಯಾರವ್ಯಾನ್ಸ್ ಆಗಿರ್ಲಿ ಎಲ್ಲ. ನಮ್ಗೆ ಔಟ್ಡೋರ್ ಶೂಟಿಂಗ್ ಅಲ್ಲಿ ಮೇನ್ಲಿ ಹುಡುಗಿರಿಗೆ ವಾಶ್ರೂಮ್ ಇದು ಪ್ರಾಬ್ಲಮ್ ಇತ್ತು, ಅದೆಲ್ಲ ಏನು ಇಲ್ಲ. ಸೆಟ್ಟಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನನ್ನ. ಅಂಡ್ ವೆರಿ ಕೇರಿಂಗ್ ಆಲ್ಸೋ. ಏನೋ ಕೊಡೋಕ್ ಕಾಟಾಚಾರಕ್ ಮಾಡಕ್ಕೂ ಒಂಥರ ನಮ್ ಎಫರ್ಟ್ಸ್ ಹಾಕಿ ಕೇರ್ ಮಾಡೋದು ಕಾಣಿಸ್ತಾ ಇತ್ತು. ಅದಕ್ಕೆ ಮತ್ತೆ ಮತ್ತೆ ಇವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ. ಆಸೆ ಇದೆ. ಓಕೆ, ನೆಕ್ಸ್ಟ್ ಸಾಂಗ್ಸ್ ಗಳಲ್ಲಿ ಅರ್ಚನಾ ಅವರು ಕಾಣಿಸ್ಕೊಳ್ತಾರ? ಸಾಂಗ್ಸ್ ಅಲ್ಲಿ ಕಾಣಿಸ್ಕೋತೀನ ಅಂತ ಕೇಳ್ತಿದ್ದಾರೆ. ನಿನ್ಗೇನಾರು ಗೊತ್ತಾ ಫಿಲಮ್ ಅಲ್ಲಿ ಸಾಂಗ್ಸ್ ಇದೆಯಾ? ಮಾಂಟಾಜ್ ಸಾಂಗ್ಸ್ ಇರ್ಬೋದು, ಅದ್ ಬಿಟ್ರೆ ಡ್ಯಾನ್ಸ್ ಗಿನ್ಸ್ ಎಲ್ಲ ಎಲ್ಲೋ ದೂರದ ಮಾತು. ನೀವ್ ಏನ್ ಹೇಳ್ತಾ ಇದೀರಾ? ಅಯ್ಯೋ, ಡ್ಯಾನ್ಸ್ ಬರುತ್ತಾ? ಇಲ್ಲಮ್ಮ, ಡ್ಯಾನ್ಸ್ ಬರಲ್ಲ. ಬರುತ್ತೆ, ಆದ್ರೆ ಎಲ್ಲಾರ ಮುಂದೆ ಮಾಡೋಷ್ಟು ಧೈರ್ಯ ಇನ್ನ ಬಂದಿಲ್ಲ. ಯಾಕೆ? ಏನೋ ಮಗಳೇ ಎಷ್ಟು ಖುಷಿ ಖುಷಿಯಿಂದ ನಂಗೆ ಹಾಡ್ ಬರುತ್ತೆ, ಡ್ಯಾನ್ಸ್ ಬರುತ್ತೆ, ಇವಳು ಮಾಡ್ತಾಳೆ, ಇವಳಿಗೆ ಏನು ಮಾಡ್ತಾಳೆ ಚೆನ್ನಾಗಿ. ಅಮ್ಮಂಗೆ ಹೇಳ್ಬೇಕು ತಾನೆ. ಅಮ್ಮ ಅಲ್ಲ, ಸಾರಿ, ಫ್ರೆಂಡ್ ಹೇಳ್ಬೇಕು ತಾನೆ. ಫ್ರೆಂಡ್ ಯಾವಾಗಲೂ ಸಿಗೋತಾರೆ, ಯಾವಾಗಾದ್ರೂ ಒಂದ್ಸಲ, ಯಾವಾಗಾದ್ರೂ ಪ್ರಮೋಷನ್ ಇದ್ದಾಗ ಮಾತ್ರ ಸಿಗೋದು. ನಿಮ್ ಶೂಟಿಂಗ್ ಎಷ್ಟು ದಿನ ನಡೀತು? ನಿಮ್ ಪಾರ್ಟ್ ನಿಮ್ಗೆ 10 to 12 days ಇತ್ತು. 10 to 12 days.